ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ನಾವು ಈ ವಾರ ಧನ್ಯತೆ ಬಗ್ಗೆ ಧ್ಯಾನಿಸ್ತಿದ್ದೀವಿ. ಯೇಸು ಸ್ವಾಮಿ ಧನ್ಯರು ಎಂಬುದಾಗಿ ಕರೀತಿದ್ದಾರೆ. ಯಾರಲ್ಲಿ ಈ ಸ್ವಭಾವ ಇದೆಯೋ ಅವರು ಧನ್ಯರು ಎಂಬುದಾಗಿ ಹೇಳ್ತಿದ್ದಾರೆ. ಹಾಗಾದ್ರೆ ನಮ್ಮಲ್ಲಿ ಇದೆಯಾ ಆ ಸ್ವಭಾವ? ಬನ್ನಿ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಪ್ರಿಯರೇ, ನಿರ್ಮಲ ಚಿತ್ತರು ಧನ್ಯರಂತೆ, ಅವರು ದೇವರನ್ನು ನೋಡ್ತಾರಂತೆ. ಹಾಗಾದ್ರೆ ಆ ಮನಸ್ಸು ನಿಮ್ಮ ಒಳಗಡೆ ಇದೆಯಾ? ನೀವು ಆ ನಿರ್ಮಲ ಚಿತ್ತರಾಗಿ ಧನ್ಯತೆಯನ್ನು ಹೊಂದ್ಕೊಂಡಿದ್ದೀರಾ? ನಿಮ್ಮಲ್ಲಿ ನಿರ್ಮಲ ಮನಸ್ಸಿರೋದಾದ್ರೆ ನಿಜವಾಗ್ಲೂ ನೀವು ದೇವರನ್ನು ನೋಡುವವರಾಗಿದ್ದೀರಿ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡ್ತಾರಂತೆ. ಆದ್ರಿಂದ ಪ್ರಿಯರೇ, ನಿಮ್ಮಲ್ಲಿ ನಿರ್ಮಲ ಮನಸ್ಸು ಹೃದಯ ಇರೋದಾದ್ರೆ ನೇರವಾಗಿ ಯೇಸುವನ್ನು ನಾವು ನೋಡ್ಬೋದು. ಹಾಗಾದ್ರೆ ನಿರ್ಮಲ ಮನಸ್ಸು ಅಂದ್ರೆ ಏನು? ನಿರ್ಮಲ ಮನಸ್ಸು ನಿಜವಾಗ್ಲೂ ನಮ್ಮಲ್ಲಿ ಇದೆಯಾ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳಬೇಕು. ಹಾಗಾದ್ರೆ ದೇವರ ವಾಕ್ಯವು ಏನ್ ಹೇಳ್ತದೆ ಪ್ರೇರೆ? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣವನ್ನು ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನು ಧನ್ಯನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ನಾವು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಟ್ಟಿದ್ದೀವ? ಅಯೋಗ್ಯ ಕಾರ್ಯಗಳಲ್ಲಿ ನಾವು ತೊಡಗಿದ್ದೀವ? ಹಾಗಾದ್ರೆ ನಾವು ನಿರ್ಮಲ ಮನಸ್ಸುಳ್ಳವರಲ್ಲ. ದೇವರ ವಾಕ್ಯ ಹೇಳ್ತದೆ, ಯಾರು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಕೆಟ್ಟತನಗಳಲ್ಲಿ ಮನಸ್ಸಿಡದೆ, ಮೋಸಗಳಲ್ಲಿ ಮನಸ್ಸಿಡದೆ ಪರಿಶುದ್ಧರಾಗಿ ಜೀವಿಸ್ತಾರೋ ಅವರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅವರು ದೇವರನ್ನು ನೋಡ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ ಬೇರೆ. ಹಾಗಾದ್ರೆ ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣವನ್ನು ಮಾಡದೆ, ನಾವು ಮೋಸ ಪ್ರಮಾಣ ಮಾಡುವವರಾಗಿದ್ದೀವ? ಒಂದ್ ವೇಳೆ ಮೋಸ ಪ್ರಮಾಣ ಅನ್ನೋದು ನಮ್ಮಲ್ಲಿ ಇರೋದಾದ್ರೆ ನಾವು ನಿಜವಾಗ್ಲೂ ಕೂಡ ನಿರ್ಮಲ ಮನಸ್ಸನ್ನು ಹೊಂದಿಕೊಂಡವರಲ್ಲ ಪ್ರೇರೆ. ಮೋಸದ ಆಲೋಚನೆ ಆಗ್ಲಿ, ಮೋಸದ ಕಾರ್ಯಗಳಾಗ್ಲಿ ನಾವು ಮನಸ್ಸು ಕೊಟ್ಟಿದ್ರೆ ನಾವು ನಿರ್ಮಲ ಚಿತ್ತರಲ್ಲ. ಆದ್ರಿಂದ ಮೋಸ ಪ್ರಮಾಣವನ್ನು ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವರಾಗಿರ್ತಾರೋ ಅವರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ನಿಮ್ಮ ಹಸ್ತಗಳು ಶುದ್ಧವಾಗಿದೆಯಾ? ನಿಮ್ಮ ವ್ಯವಹಾರಗಳಲ್ಲಿ ಶುದ್ಧರಾಗಿದ್ದೀರಾ? ನೀವು ಮೋಸ ಪ್ರಮಾಣ ಮಾಡುವವರಾಗಿದ್ದೀರಾ? ಅಥವಾ ನೀವು ಲಂಚವನ್ನು ತೆಗೆದುಕೊಳ್ಳುವವರಾಗಿದ್ದೀರಾ? ಅಥವಾ ಬೇರೆಯವರ ಸ್ವತ್ತುಗಳ ವಿಷಯದಲ್ಲಿ ನೀವು ಆಸಕ್ತಿ ಉಳ್ಳವರಾಗಿದ್ದೀರಾ? ವಸ್ತುಗಳನ್ನ ನೀವೇನಾದ್ರೂ ಅನ್ಯಾಯವಾಗಿ ತೆಗೆದುಕೊಳ್ಳುವವರಾಗಿದ್ದೀರಾ? ಹಾಗಾದ್ರೆ ನೀವು ಪರಿಶುದ್ಧರಾಗಿಲ್ಲ ಅನ್ನೋದನ್ನ ತೋರಿಸ್ತದೆ ಪ್ರೇರೆ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ದೇವರನ್ನು ನಾವು ನೋಡುವವರಾಗಿರಲ್ಲ ಪ್ರೇರೆ. ನಮ್ಮ ಮನಸ್ಸನ್ನು ನಿರ್ಮಲತೆ ಉಳ್ಳವರಾಗಿರ್ಬೇಕು. ನಮ್ಮ ಮೋಸ ಪ್ರಮಾಣಗಳಲ್ಲಿ ನಮ್ಮ ಮನಸ್ಸನ್ನು ಕೊಡುವವರಾಗಿರಬಾರದು. ನಮ್ಮ ಕೈಗಳು ಶುದ್ಧ ಹಸ್ತ ಉಳ್ಳವರಾಗಿರ್ಬೇಕು. ಮತ್ತೆ ಬನ್ನಿ ದೇವರ ವಾಕ್ಯ ಏನ್ ಹೇಳ್ತದೆ? ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಹಾಗಾದ್ರೆ ನಾವೆಲ್ಲರೊಟ್ಟಿಗೆ ಸಮಾಧಾನದಿಂದ ಇರುವುದಕ್ಕಾಗಿಯೂ ಪರಿಶುದ್ಧತೆಯನ್ನು ಹೊಂದುವುದಕ್ಕಾಗಿ ನಾವು ಪ್ರಯತ್ನ ಪಡ್ಬೇಕು. ನಮ್ಮಲ್ಲಿ ನಿರ್ಮಲ ಮನಸ್ಸಿಲ್ಲ ಅಂದ್ರೆ, ಪರಿಶುದ್ಧತೆ ಮನಸ್ಸಿಲ್ಲ ಅಂದ್ರೆ ನಾವು ಪ್ರಯತ್ನ ಪಡ್ಬೇಕು. ನಾವೆಲ್ಲರ ಸಂಗಡ ಒಳ್ಳೆದನ್ನ ಮಾಡುತ್ತಾ, ಒಳ್ಳೆದನ್ನ ಬಯಸ್ತಾ, ಒಳ್ಳೆದನ್ನು ಮಾಡ್ತಾ ನಾವು ಪರಿಶುದ್ಧರಾಗುವುದಕ್ಕೆ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡಿ ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ನಮ್ಮಲ್ಲಿ ಪರಿಶುದ್ಧತೆ ಇಲ್ಲ, ನಮ್ಮಲ್ಲಿ ನಿರ್ಮಲ ಮನಸ್ಸಿಲ್ಲ ಅಂತ ಹೇಳಿ ನಾವು ಹಾಗೆ ಕೈ ಚೆಲ್ಲಿ ಕುತ್ಕೊಳ್ಬಾರ್ದು. ಹಾಗಾದ್ರೆ ನಾವು ಪರಿಶುದ್ಧರಾಗುವುದಕ್ಕೆ ಪ್ರಯತ್ನ ಪಡಬೇಕು. ದೇವರ ವಾಕ್ಯನ ಓದಬೇಕು, ಪ್ರಾರ್ಥಿಸ್ಬೇಕು, ಯೇಸುವಿನ ಬಳಿ ಬಂದು ಕೇಳಬೇಕು, ಯೇಸುವೇ ನಿನ್ನ ಹಾಗೆ ನನ್ನ ಪರಿಶುದ್ಧಗೊಳಿಸು, ನಿನ್ನ ನೋಡುವ ಕಣ್ಣಾಗಿ ನನ್ನ ಮಾರ್ಪಡಿಸು, ನನ್ನ ಕಣ್ಣಲ್ಲಿರುವಂತ ಎಲ್ಲ ಕೆಟ್ಟತನವನ್ನ ತೆಗೆದು ನನ್ನ ಶುದ್ಧಿಪಡಿಸು, ನನ್ನ ಕಣ್ಣುಗಳು ನಿನ್ನ ನೋಡ್ಬೇಕು ಸ್ವಾಮಿ, ನಾನು ನಿರ್ಮಲತೆ ಮನಸ್ಸುಳ್ಳವನಾಗಿರ್ಬೇಕು, ನಾನು ಧನ್ಯನಾಗಬೇಕು, ನಾನು ನಿನ್ನನ್ನು ನೋಡ್ಬೇಕು ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿರ್ಬೇಕು ಪ್ರಿಯರೇ. ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಪ್ರಿಯರೇ, ಈಗ ನಾವು ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ನೋಡಿ, ಈಗ ನಾವು ದೇವರ ಮಕ್ಕಳಾಗಿದ್ದೀವಿ, ಮುಂದೆ ನಾವು ಏನಾಗ್ತೀವಿ ಎಂಬುದಾಗಿ ಇನ್ನೂ ಪ್ರತ್ಯಕ್ಷವಾಗಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಿರುವೆವೆಂದು ಬಲ್ಲೆವು. ಹಾಗಾದ್ರೆ ಕ್ರಿಸ್ತನು, ನಮ್ಮ ರಕ್ಷಕನು ಈ ಲೋಕದಲ್ಲಿ ಪ್ರತ್ಯಕ್ಷನಾಗುವಾಗ ನಾವು ಆತನಾಗಿರ್ತೀವಂತೆ.
ಹಾಗಾದ್ರೆ ಆತನಾಗಿರ್ಬೇಕಂದ್ರೆ ಆತನು ಪರಿಶುದ್ಧನು, ನಾವು ಪರಿಶುದ್ಧರಾಗಬೇಕಲ್ಲ ಪ್ರೇರೆ. ಹಾಗಾದ್ರೆ ವಾಕ್ಯ ಏನ್ ಹೇಳ್ತದೆ? ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಯೇಸು ಪರಿಶುದ್ಧನಾಗಿರುವುದರಿಂದ ನಾವು ಪರಿಶುದ್ಧರಾಗಿದ್ರೆ ಮಾತ್ರ ಆತನ ನೋಡ್ಲಿಕ್ಕೆ ಸಾಧ್ಯ. ಆತನ ಇರುವ ಹಾಗೆ ನಾವು ಇರುವುದಾದ್ರೆ ಆತನನ್ನು ನೋಡ್ಲಿಕ್ಕೆ ಸಾಧ್ಯ, ಆತನ ಎದುರುಗೊಳ್ಳುವುದಕ್ಕೆ ಸಾಧ್ಯ, ಆತನ ಜೊತೆ ನಾವು ದೇವರ ರಾಜ್ಯದಲ್ಲಿ ಸೇರ್ಲಿಕ್ಕೆ ಸಾಧ್ಯ ಪ್ರೇರೆ. ಹಾಗಾದ್ರೆ ದೇವರ ವಾಕ್ಯ ಏನ್ ಹೇಳ್ತಿದೆ? ಯಾಕೆಂದ್ರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆನಿಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧಿ ಮಾಡಿಕೊಳ್ಳಲಿ ಅಂತ ಹೇಳ್ತದೆ. ಹಾಗಾದ್ರೆ ನಾವು ಶುದ್ಧಿಪಡಿಸಿಕೊಳ್ಳಬೇಕು, ನಾವು ಪರಿಶುದ್ಧತೆ ಉಳ್ಳವರಾಗಿರ್ಬೇಕು, ನಾವು ನಿರ್ಮಲತೆಗೆ ಬರಬೇಕು, ನಾವು ನಿರ್ಮಲ ಮನಸ್ಸುಳ್ಳವರಾಗಿರ್ಬೇಕು ಪ್ರೇರೆ. ಆಗ ಬರ್ಲಿಕ್ಕಿರುವಂತ ಯೇಸುವನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಬರ್ಲಿಕ್ಕಿರುವ ಯೇಸುವಿನ ಜೊತೆ ನಾವು ಕೂಡ ಈ ಲೋಕದಿಂದ ಎತ್ತಲ್ಪಟ್ಟು ಆತನ ಅನನ್ಯತೆಯಲ್ಲಿ ಆತನ ನಿತ್ಯ ರಾಜ್ಯದಲ್ಲಿ ಸೇರ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಕ್ರಿಸ್ತನು ಪರಿಶುದ್ಧನಾಗಿರುವ ಪ್ರಕಾರ ನಾವು ಪರಿಶುದ್ಧರಾಗಿರೋಣ, ಪರಿಶುದ್ಧರಾಗುವುದಕ್ಕೆ ಪ್ರಯತ್ನ ಪಡೋಣ, ಪರಿಶುದ್ಧತೆ ಪಡಿಸಿಕೊಳ್ಳೋಣ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತಿದೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡ್ತಾರಂತೆ. ಹಾಗಾದ್ರೆ ನಿರ್ಮಲತೆ ನಮ್ಮಲ್ಲಿಲ್ಲ ಅಂದ್ರೆ, ಪರಿಶುದ್ಧತೆ ನಮ್ಮಲ್ಲಿಲ್ಲ ಅಂದ್ರೆ, ಪರಿಶುದ್ಧತೆ ಮನಸ್ಸು ನಮ್ಮಲ್ಲಿಲ್ಲ ಅಂದ್ರೆ ನಾವು ಯೇಸುವನ್ನು ನೋಡ್ಲಿಕ್ಕೆ ಆಗಲ್ಲ ಪ್ರಿಯರೇ, ನಾವು ಆತನ ಜೊತೆ ವಾಸ ಮಾಡಕ್ ಆಗಲ್ಲ. ಹಾಗಾದ್ರೆ ನಿಮ್ಮಲ್ಲಿ ಒಂದು ವೇಳೆ ನಿರ್ಮಲತೆ ಮನಸ್ಸಿಲ್ವೋ, ನೀವು ಪರಿಶುದ್ಧರಾಗಿಲ್ವೋ, ಹಾಗಾದ್ರೆ ನೀವು ಯಾವುದೋ ಒಂದು ಪಾಪದಲ್ಲಿ ಇದ್ದೀರೋ, ಹಾಗಾದ್ರೆ ಈಗಲೇ ಒಪ್ಪಿಸಿಕೊಡಿ ಯೇಸುವಿಗೆ. ಯೇಸುವೆ ನನ್ನ ಶುದ್ಧಿಪಡಿಸು, ಯೇಸುವೆ ನನ್ನ ನಿರ್ಮಲತೆ ಮಾಡು, ಯೇಸುವೆ ನಾನು ನಿನ್ನ ಹಾಗೆ ಪರಿಶುದ್ಧನಾಗಬೇಕು, ನಾನು ನಿನ್ನ ಹಾಗೆ ಪರಿಶುದ್ಧತೆಯಲ್ಲಿ ಜೀವಿಸಬೇಕು, ನನಗೆ ಸಹಾಯ ಮಾಡು ಎಂಬುದಾಗಿ ಕೇಳ್ಕೊಳ್ಳೋಣ ಪ್ರಿಯರೇ. ಆಗ ಆತನು ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ನಮ್ಮನ್ನು ಪರಿಶುದ್ಧಗೊಳಿಸ್ತಾನೆ. ಮತ್ತು ನಾವು ಪರಿಶುದ್ಧರಾಗಿರುವಾಗ ಆತನ ಹಾಗೆ ನಾವು ಬದಲಾಗೋದಾದ್ರೆ ನಿಜವಾಗ್ಲೂ ನಮ್ಮ ಕಣ್ಣುಗಳು ಆತನನ್ನು ನೋಡ್ತದೆ, ನಾವು ಆತನನ್ನು ನೋಡ್ತೀವಿ, ಆತನಲ್ಲಿ ಜೀವಿಸ್ತೀವಿ ಮತ್ತು ಆತನೊಟ್ಟಿಗೆ ಇರ್ತೀವಿ. ಪ್ರಾರ್ಥಿಸೋಣ. ಪ್ರೈಸ್